ನಾವಿಬ್ರು ಒಂದೇ, ಗುಂಪುಗಾರಿಕೆ ಇಲ್ಲ ಅನ್ನೋ ಸಂದೇಶವನ್ನ ಸಾರಿದ್ದಾರೆ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಒಗ್ಗಟ್ಟಾಗಿ ಹೋಗ್ತೀವಿ, ಮುಂದಿನ ಚುನಾವಣೆಗೆ ಒಟ್ಟಾಗಿ ಎದುರಿಸ್ತೀವಿ, ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ. ತುಂಬ ಸ್ಟ್ರೆಸ್ ಮಾಡಿ ಈ ಮಾತನ್ನು ಆಡಿದ್ದಾರೆ ಇಬ್ಬರು ಕೂಡ. ಹೈಕಮಾಂಡ್ ಹೇಳಿದ್ದೇ ಫೈನಲ್, ಅವ್ರು ಏನು ತೀರ್ಮಾನ ತಗೋತಾರೋ ಅದನ್ನು ನಾವು ಪಾಲಿಸ್ತೀವಿ. CM ಮತ್ತು DCM ಬೆಂಗಳೂರಿನಲ್ಲಿ ಕೂತು ಒಗ್ಗಟ್ಟಿನ ಮಂತ್ರವನ್ನು ಪಠಿಸ್ತಾ ಇದ್ದಾರೆ. ನಾವಿಬ್ಬರು ಕೂಡ ಒಂದೇ, ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಆಯ್ತಪ್ಪ, ಇವಾಗ ನಮ್ಮಿಬ್ಬರಲ್ಲೂ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಗುಂಪುಗಾರಿಕೆ ಇಲ್ಲ, ಒಗ್ಗಟ್ಟಾಗಿ ಹೋಗ್ತೀವಿ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ. ಇದನ್ನು ಇವತ್ತು ಅವರು ಅನೌನ್ಸ್ ಮಾಡೋದರ ಜೊತೆಗೆ ಇವರ ಬಣದ ನಾಯಕರು ಆಡಿದ್ರಲ್ಲ, ಕೆಲವರೆಲ್ಲ ಡೆಲ್ಲಿಗೆ ಹೋಗಿ ಬಂದರು, ಕೆಲವರು ಇಲ್ಲೇ ಮಾತಾಡಿದ್ರು. ಪರ್ಟಿಕ್ಯುಲರ್ ಆಗಿ ಈ ಮೆಸೇಜನ್ನು ಅವರಿಗೆ ಕಳಿಸ್ಬೇಕಾಗಿತ್ತು, ಬಟ್ ತಡವಾಯ್ತಾ ಅಂತ. ಹಾಗೆ ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ಅವರು ಪ್ರಯತ್ನದಲ್ಲಿ ಇಬ್ರು ಕೂಡ ಚಾಲ್ತಿಯಲ್ಲಿದ್ರು, ಒಬ್ರು ಉಳಿಸ್ಕೊಳ್ಳಿಕ್ಕೆ ಮತ್ತೊಬ್ರು ಗಳಿಸ್ಕೊಳ್ಳಿಕ್ಕೆ. ಹಾಗಾಗಿ ಇಬ್ಬರ ಪ್ರಯತ್ನದ ಮಧ್ಯದಲ್ಲಿ ಅವರ ಹಿಂಬಾಲಕರು ಅಥವಾ ಅವರ ಬೆಂಬಲಿಗರು ಏನು ಹೇಳ್ತಾರೆ ಅನ್ನೋದು ಪ್ರಮುಖ ಆಗಲ್ಲ, ಇವರಿಬ್ಬರ ವರ್ತನೆ ಏನಿರುತ್ತೆ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಹಾಗಾಗಿ CM ಮತ್ತು DCM ಈ ವಿಚಾರದಲ್ಲಿ ನಾವು ಒಟ್ಟಿಗೆ ಇದ್ದೀವಿ ಅಂತ ತೋರಿಸ್ಕೊಳ್ಳುವಂತ ಪ್ರಯತ್ನಕ್ಕೆ ಈಗ ಮುಂದಾಗಿದ್ದಾರೆ. ಆದರೆ ಹಿನ್ನೆಲೆಯಲ್ಲಿ ಮೊದಲೆಲ್ಲ ಏನೆಲ್ಲ ಪ್ರಯತ್ನಗಳಾಗಬೇಕು, ಉಳಿಸ್ಕೊಳ್ಳಿಕ್ಕೆ ಇರ್ಬೋದು, ಗಳಿಸ್ಕೊಳ್ಳಿಕ್ಕೆ ಇರ್ಬೋದು, ಅವರ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾನೆ ಇದ್ರು. ಅದರ ಭಾಗವಾಗಿ ಅವರು ಈಗ ಇವರಿಬ್ಬರು ಒಂದಾಗಿದ್ದಾರೆ ಅಂದ್ರೆ ಇನ್ನು ಮಾತನಾಡುವಂತ ಬೆಂಬಲಿಗರಿಗೆ ಅವಕಾಶ ಇರಲ್ಲ. ಅವರೇ ತೀರ್ಮಾನ ಮಾಡ್ಕೊಂಡಿದ್ದಾರೆ, ಅಥವಾ ಸುಮ್ಮನೆ ಇರಲಿಕ್ಕೆ ಹೈಕಮಾಂಡ್ ಸೂಚನೆ ಇದೆ, ಅಥವಾ CM DCM ಇಬ್ಬರೇ ಕೂತು ಮಾತನಾಡಿದ್ದಾರೆ. Like every once in a year, they perform this rituals, whatever rituals we have to do. So ಕೃಷ್ಣನವ್ರದ್ದು ಇವತ್ತು ಒಂದು ವರ್ಷದ ಇದು ಆಯಿತು, ಅದಕ್ಕೆ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ರು, ಅದಕ್ಕೆ ಇಡೀ ಕುಟುಂಬ ನಾವು ಬಂದಿದ್ದೀವಿ. ಅಷ್ಟು ಬಿಟ್ಟರೆ ಬೇರೆ ಏನು ಹೇಳಬೇಕು ಹೇಳಿದ್ದೀನಿ ನಾನು. ನೋಡಪ್ಪ, ನನಗೆ ಎಲ್ಲೆಲ್ಲಿ ನಂಬಿಕೆ, ವಿಶ್ವಾಸ, ಪ್ರೀತಿ, ಗೌರವ, ಆತ್ಮೀಯತೆ ಇವೆಲ್ಲ ಇರ್ತದೆ. ಕೆಲವರು ನನಗೋಸ್ಕರ ಬೇಕಾದಷ್ಟು ಪ್ರಾರ್ಥನೆ ಎಲ್ಲ ಮಾಡ್ತಾ ಇರ್ತಾರೆ. ನಾವು ಅದಕ್ಕೆಲ್ಲ ಗೌರವ ಕೊಡಬೇಕಲ್ಲ ಸಮಾಜದಲ್ಲಿ. ನಾವೇನು ನಂಬ್ಕೊಂಡಿದ್ದೀವಿ, ಎಲ್ಲ ಧರ್ಮಗಳಲ್ಲೂ ಕೂಡ ನನಗೆ ನಂಬಿಕೆ ಇದೆ. ಸೊ ನಾವೆಲ್ಲ ಏನೋ ನಮ್ಮದು ನಾವು ಮಾಡ್ಕೊಂಡು ಹೋಗ್ತೀವಿ. I don't want whatever message we have to give given. Myself or the Honorable Chief Minister, both of us has given to the entire congressmen in this country, and whoever want to look at it, we abide by it, we stand by it. We are committed on this. So yesterday you said that there are many issues of the state to be discussed. Of course, myself, CM will discuss. We have to make a strategy whether how many of us has to go. But I have a lot of issues on, especially on education and urban development. I will have to go. I will have to fix the time with the central ministers also. All of a sudden I can't go. I have to discuss with the central ministers. We wanted to call all party meeting, myself Chief Minister, because on this maize issue we want to discuss, we want to take all party delegation on this sugar cane and maize and some other issues connected to the state. And by God with the blessings of the Almighty, the court has given us an opportunity. Sir, is it again a message? Is it again a message that ಕರೆಯೋದಿಲ್ಲ ನಾಳೆ ಅಂತ ಚರ್ಚೆಗಳು ನಡೀತಾ ಇದಾವೆ ಸರ್? Is again the message from your side that party comes first for you? No, of course, we are all congressmen. Party is a priority for all of us. Party and from Karnataka, things have changed a lot in the entire country earlier also. Starting from the day of Indira Gandhi times, it has changed. We hope. ಹೈಕಮಾಂಡ್ ಮಟ್ಟದಲ್ಲಿ ಸಭೆ ಇದೆಯಾ ಸರ್? ನಿಮ್ಗೆ ಕರೆ ಬರಲ್ಲ ಅಂತ ರಾಜಕಾರಣ ಈಗ ನಮ್ದು ಇನ್ನಿಲ್ಲ. ಏನಿದ್ರು ನಮ್ಮದು ನಮ್ಮ ಹೋರಾಟ, ರಾಜ್ಯದ ಸರ್ಕಾರದ ಜನರ ಸೇವೆ. ಸರ್, CM ಯಾವಾಗ ಬರ್ತಾರೆ ಸರ್ ತಮ್ಮ ಮನೆಗೆ ಊಟಕ್ಕೆ? ಡೇಟ್ ನಿಮಗೆ ತಿಳಿಸ್ತೀನಿ. ನಿಮ್ಗೆ ಇಲ್ದೆ ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಡಲ್ಲ. ರೈಟ್, DK ಶಿವಕುಮಾರ್ ಅವರ ಮಾತುಗಳು. ಅಂದರೆ ಪೊಲಿಟಿಕ್ಸಿಗೆ ಸಂಬಂಧಪಟ್ಟಂಗೆ ನನ್ನ ರಾಜಕಾರಣ ಸದ್ಯಕ್ಕಿಲ್ಲ, ನಾನೇನು ಕೂಡ ಇನ್ನೂ ರಾಜಕಾರಣವನ್ನು ಮಾಡಲ್ಲ. ಏನಿದ್ರು ರಾಜ್ಯದ ಒಳಿತಿಗಾಗಿ, ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕಾಗಿದೆ. ಹಲವಾರು ವಿಚಾರಗಳಿದೆ, ಎಲ್ಲವನ್ನು ಕೂಡ ಮಾಡಬೇಕು. ಯಾಕೆಂದರೆ ಕಳೆದ 15-20 ದಿನಗಳಿಂದಂತೂ ಹೆಚ್ಚು ಕಡಿಮೆ ಅಭಿವೃದ್ಧಿ ಅಂತಕ್ಕಂಥದ್ದು ನಿಂತ ನೀರಾಗ್ಬಿಟ್ಟಿತ್ತು.
ಯಾವ ಮೀಟಿಂಗ್ಸು ಇಲ್ಲ, ಯಾವ ಡಿಪಾರ್ಟ್ಮೆಂಟ್ ಮೀಟಿಂಗ್ಸು ಇಲ್ಲ. ಹೀಗಿದ್ದರಿಂದ ಇನ್ನು ಮುಂದಕ್ಕೆ ಅದಕ್ಕೆಲ್ಲ ಸ್ವಲ್ಪ ವೇಗವನ್ನು ಕೊಡಬೇಕು ಅನ್ನೋ ಲೆಕ್ಕಾಚಾರವನ್ನು ಉಪಮುಖ್ಯಮಂತ್ರಿಗಳು ಹಾಕ್ಕೊಂಡಿದ್ದಾರೆ.